ನಮಸ್ಕಾರ, ಕೊಪ್ಪಳ ನ್ಯೂಸ್ಗೆ ಸ್ವಾಗತ. ನಾನು ಮಂಜುನಾಥ್ ತೋಟಗೇರ್. ಕೊಪ್ಪಳ ಮೊನ್ನೆ ತಾನೇ ರಾಜ್ಯ ಮಟ್ಟದ ಸುದ್ದಿ ಏನಂತಂದ್ರೆ, ಕೊಪ್ಪಳದಲ್ಲಿ ಕಾರ್ಖಾನೆಗಳ ವಿಸ್ತರಣೆ ಬಗ್ಗೆ ಇಲ್ಲಿ ಕೆಲವು ಸಂಘಟನೆಗಳು ಧ್ವನಿ ಎತ್ತಿತ್ತು. ಈಗ ಕೊಪ್ಪಳ ಜಿಲ್ಲಾ ಬಚಾವೋ ಮತ್ತು ಜಂಟಿ ಹಿತರಕ್ಷಣಾ ಪರಿಸರ ಸಂರಕ್ಷಣಾ ವೇದಿಕೆ ಅಂತಕ್ಕಂಥದ್ದು ಈ ಒಂದು ಜಂಟಿ ಹೋರಾಟದಲ್ಲಿ ಸರಿಸುಮಾರು 96 ದಿನಗಳ ಕಳೆದಿರ್ತಕ್ಕಂಥ ಈ ಸಂಘಟನೆ ನಗರಸಭೆ ಆವರಣದಲ್ಲಿ ಬಹುತೇಕ ಹೋರಾಟಗಾರರು, ಪ್ರಗತಿಪರರು ಮತ್ತು ಹಿರಿಯರು, ಸಾಹಿತಿಗಳು ಹಲವರು ಆ ಒಂದು ಹೋರಾಟ ಹಮ್ಮಿಕೊಂಡ ಪ್ರಯುಕ್ತ ಇನ್ನೂ 3 ದಿನಗಳ ಬಾಕಿ, 100 ದಿನ ಸಂಪೂರ್ಣ ಕಂಪ್ಲೀಟ್ ಆಗಕ್ಕೆ ಇವತ್ತು ನಮ್ಮ ಕೊಪ್ಪಳ ನ್ಯೂಸ್ ಸ್ಟುಡಿಯೋದಲ್ಲಿ ಈ ಒಂದು ಹೋರಾಟದ ಬಲಗೈ ಅಂತಾನೆ ಹೇಳ್ಬೋದು. KB ಗೋನಾಳ್ ಅವರು ಇವತ್ತು ನಮ್ಮ ಕೊಪ್ಪಳ ನ್ಯೂಸ್ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಅವರುಗಳ ಜೊತೆ ನೇರ ಚರ್ಚೆ ಮಾಡೋಣ. ನಮಸ್ಕಾರ ಗೋನಾಳ್ ಅವರೇ. ನಮಸ್ಕಾರ. ನಮಸ್ತೆ. 20-25 ವರ್ಷಗಳ ಹೋರಾಟ ತಮ್ಮದು ಅಲ್ವಾ? ಹೌದು. ಈಗ 96 ದಿನ ಕಳೆದಿದ್ದೀರಿ. ಇನ್ನು 3-4 ದಿನ ಸಮೀಪಿಸಿದಂತೆ 100 ದಿನ ಆಗುತ್ತೆ ಶತದಿನೋತ್ಸವ ಆಚರಿಸೋದು, ಯಾವುದು ಹೋರಾಟ ಬಂದ್ಬಿಟ್ಟು. ಅದಲ್ಲದೆ ಇವತ್ತು ಪರಿಸರ ಜಂಟಿ ಒಂದು ಸಾಥ್ ಕೊಡ್ತಾ ಇದೆ, ಹಿತರಕ್ಷಣಾ ವೇದಿಕೆ ಅಂತಕ್ಕಂಥದ್ದು. ಇದು ಮಠದ ಶ್ರೀಗಳ ಒಂದು ಆಶೀರ್ವಾದ ಕೃಪಾ ಪೋಷಿತ ಒಂದು ಸಂಘ ಅಂತ ಹೇಳ್ಬೋದು ಅಲ್ವಾ? ಹೌದು. ಅಂದ್ರೆ ನಿಮಗೆ 100 ಆನೆ ಬಲ ಬಂದಂಗ ಆಯ್ತಾ? ಖಂಡಿತವಾಗ್ಲು. ಯಾಕಂದ್ರೆ ಧರ್ಮ ಒಂದು ಅವರು ಸ್ಥಾನದಲ್ಲಿರ್ತಕ್ಕಂಥವ್ರು, ಪ್ರಕೃತಿನೂ ಒಂದು ಧರ್ಮ ಅಂತೇಳಿ ಅವರು ಸಹಜವಾಗಿ ಸ್ವೀಕರಿಸಿರ್ತಾರ. ಹಾಗಾಗಿ ಪ್ರಕೃತಿ ಧರ್ಮದ ಮುಂದೆ ಧರ್ಮ ಮತ್ತೊಂದಾಗುತ್ತೆ, ಅದಕ್ಕೆ ಅಧೀನ ಆಗುತ್ತೆ. ಆ ಕಾರಣಕ್ಕಾಗಿ ಪ್ರಕೃತಿ ಮೊದಲು ಉಳಿಸೋಣ ಅನ್ನೋ ಕಾರಣಕ್ಕಾಗಿ ಶ್ರೀಗಳು ಈ ವೇದಿಕೆಯನ್ನ ಅವತ್ತು ಪ್ರಕೃತಿ ಉಳಿಸೋಕೋಸ್ಕರ ಕಟ್ಟಿದ್ರು. ಅದು ಇವತ್ತು ಈ ಮಟ್ಟಕ್ಕೆ ಏನಪ್ಪಾ ಅಂದ್ರೆ ದೊಡ್ಡ ಮಟ್ಟದ ಶಕ್ತಿ ಆಗೋದಕ್ಕೆ ಕಾರಣ ಆಗಿದೆ. ಇದು ಹೆಂಗೆ ನೀವು ಎಲ್ಲ ಸಂಘಟನೆಯವರು ಹೋಗಿ ಶ್ರೀಗಳ ಜೊತೆ ಚರ್ಚೆ ಮಾಡಿ ನಂತರ ಈ ಒಂದು ಹೆಜ್ಜೆ ಇಟ್ರ? ಇದು ಇವತ್ತಿಂದಲ್ಲ, ಇದು ಪರಿಸರ ಹಿತರಕ್ಷಣಾ ವೇದಿಕೆ ಉಟ್ಕೊಂತಲ್ಲ. ಫೆಬ್ರವರಿ 12ನೇ ತಾರೀಕು ಹೋದ ವರ್ಷ ಫೆಬ್ರವರಿ 12ನೇ ತಾರೀಕಿಗೆ ಏನು ಗ್ಲೋಬಲ್ ಇನ್ವೆಸ್ಟ್ ಮೀಟರ್ ನಡೆಯುತ್ತೆ, ಅದೇ ದಿನ ಸ್ವಾಮಿಗಳು ಒಳಗೊಂಡು ಎಲ್ಲ ಪ್ರಜ್ಞಾವಂತರು ಜಾಗೃತರಾಗ್ತಾರೆ. ಅದೇ ದಿನ ಅವ್ರಿಗೆ ಚಿಂತನೆ ಬರುತ್ತೆ. 10 ದಿನದಲ್ಲಿ ಅವರು ಕೊಪ್ಪಳ ಬಂದು ಕರೆ ಕೊಡ್ಬೇಕಾದ್ರೆ ಈ ವೇದಿಕೆಯನ್ನು ಕಟ್ತಾರೆ, ಪರಿಸರ ಹಿತರಕ್ಷಣಾ ವೇದಿಕೆ ಅಂತ. ಆ ವೇದಿಕೆ ಕಟ್ಟುವಾಗ ನಾವು ಅದಕ್ಕಿಂತ ಮುಂಚಿತವಾಗಿ ನಾವು ಕ್ರಿಯಾಶೀಲವಾಗಿರ್ತೀವಿ. ಆ ಕ್ರಿಯಾಶೀಲವಾಗಿರ್ತಕ್ಕಂಥ ಸಂದರ್ಭವನ್ನು ಒಳಗೊಂಡಂಗ ನಮಗೂ ಕೂಡ ಬಲ ಬರುತ್ತೆ. ನಾವು ಜೊತೆಯಾಗಿ ಮಾಡೋಣ, ಒಟ್ಟಾಗಿ ಹೋಗೋಣ ಅಂತ ಹೇಳ್ಬಿಟ್ಟು. ಒಟ್ಟಾರೆ ನಿಮ್ಮ ಜಂಟಿ ಕ್ರಿಯಾ ಸಮಿತಿ ಇರಲಿ ಅಥವಾ ನಿಮ್ಮ ಒಂದು ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿಯ ಒಟ್ಟಾರೆ ಇವತ್ತು 96 ದಿನಗಳ ಕಳೆದಿದ್ರಿ. ಹೌದು. ನಿಮ್ಮ ಉದ್ದೇಶ ಏನು ಅಂತಕ್ಕಂಥ ಜನರಿಗೆ ನೀವೇ ನಾವು ನಮ್ಮ ಉದ್ದೇಶ ಏನಂತಂದ್ರೆ, ಮೊದಲನೇದಾಗಿ ಕೊಪ್ಪಳದಲ್ಲಿ ಇಲ್ಲಿ ಒಂದು ಪರಿಸರ ಒಂದು ಹಾನಿಯಾಗಲಾರ್ದಂತ ಒಂದು ಏನಪ್ಪಾ ಅಂದ್ರೆ ಒಂದು ವಾತಾವರಣ ಇರಬೇಕು. ಇದು ಮೊದಲಿಂದ ಕೂಡ ಇತ್ತು. ಅಂದ್ರೆ ನೇರ ನಿಷ್ಠುರವಾಗಿ ಹೇಳ್ಬೇಕಂದ್ರೆ ಕಾರ್ಖಾನೆ ಬೇಕಾ ಬೇಡವಾ ಅಥವಾ ಕಾರ್ಖಾನೆ ವಿಸ್ತರಣೆ ಬೇಡವಾ? ಈಗ ನಮ್ಮ ಪ್ರಕಾರ ಕಾರ್ಖಾನೆ ನಾವು ವಿರೋಧಿಸ್ತಾ ಇಲ್ಲ. ಕಾರ್ಖಾನೆ ವಿಸ್ತರಣೆ ಆಗ್ಲೇಬಾರ್ದು. ಯಾಕಂದ್ರೆ ಒಂದೇ ಕಡೆಗೆ ಕೇಂದ್ರೀಕರಣಗೊಂಡಿದೆ. ಈಗ ಗಿಣಿಗೇರಿಂದ ಹಿಡ್ಕೊಂಡು ಮತ್ತೆ ಬಗನಾಳು, ಚಿಕ್ಕಬಗನಾಳು, ಕಾಸಿನಕಂಡಿ, ಕುಣಿಕೇರಿ, ಹಾಲ್ವರ್ತಿ ಸುತ್ತ, ಹಲ್ಲನಗರ ಸುತ್ತ ಇಲ್ಲಿ ಕಾರ್ಖಾನೆಗಳ ಕೇಂದ್ರೀಕರಣ ಅದರ ಭಾಗವಾಗಿ ನಾವು ಇಲ್ಲಿ ಅದರ ಧಾರಣ ಸಾಮರ್ಥ್ಯನೆಲ್ಲ ಕಳ್ಕೊಂಡು ಬಿಟ್ಟಿದೆ ವಾತಾವರಣ. ಈಗ ವಿಸ್ತರಣೆ ಆಗ್ಲೇ ಕೂಡುದು. ಆ ವಿಸ್ತರಣೆ ಅಲ್ಲದೇನೆ ಈಗಿರಂತ ಕಾರ್ಖಾನೆಗಳು ಅವು ಕೂಡ ನಿಯಂತ್ರಣಕ್ಕೆ ಬರ್ಬೇಕು. ಮಾಲಿನ್ಯನ ನಿಯಂತ್ರಣ ಮಾಡ್ಬೇಕು, ಅವ್ನ ಮಾಲಿನ್ಯ ನಿರ್ಮೂಲನೆ ಮಾಡ್ಬೇಕು. ಸೊ ನಿಮ್ಮ ಉದ್ದೇಶ ಕಾರ್ಖಾನೆ ವಿರೋಧ ಅಲ್ಲ, ಕಾರ್ಖಾನೆ ವಿಸ್ತರಣೆ ವಿರೋಧ. ಅದರ ಜೊತೆಗೆ ಮಾಲಿನ್ಯ ವಿಸ್ತರಣೆ ಆಗ್ಬಾರ್ದು, ಇಮಿಡಿಯೇಟ್ ಆಗಿ ಮಾಲಿನ್ಯ ನಿಯಂತ್ರಣ ಆಗ್ಬೇಕು ಅಂತಕ್ಕಂಥದ್ದು ಈ ಒಂದು ಕುರಿತು ಹೋರಾಟ ಕೂತ್ಕೊಂಡಿದೆ. ಹೌದು ಹೌದು. ಸೊ ನಾಟ್ ಓನ್ಲಿ ಬಲ್ದೋಟ, ನಾಟ್ ಓನ್ಲಿ ಕಾರ್ಖಾನೆ ಅಲ್ವಾ? ಹೌದು. ಈ ನಿಮ್ಮ ಹೋರಾಟಕ್ಕೆ ಇದುವರೆಗೂ ಸಚಿವರು ಬಂದ್ರು, ತಂಗಡಿಗೆ ಅವರು, ಸಂಸದರು ಬಂದ್ರು, ಮಾಜಿ ಸಂಸದರು ಬಂದ್ರು, ಹಲವಾರು ಶಾಸಕರು, ರಾಜಕಾರಣಿಗಳು ಬಂದಿದ್ದಾರೆ. ಹೌದು. ಯಾರೆಲ್ಲ ಬಂದಿಲ್ಲ ಹಾಗಾದ್ರೆ? ಇದನ್ನ ನೋಡೋದಾತಂದ್ರೆ ಈ 96 ದಿನಗಳ ಒಂದು ಒಳಗಡೆ ಇಲ್ಲಿನ ಸ್ಥಳೀಯ ಶಾಸಕರು ಬಂದಿಲ್ಲ. ಅವ್ರಿಗೆ ನಾವು ಕರೆದಿದ್ದೀವಿ, ಬಂದು ನೀವು ಕೂಡ ನಿಮ್ಮ ನಮಗೆ ಬೆಂಬಲವನ್ನು ಕೊಡಿ, ಅಥವಾ ಕೊಪ್ಪಳ ಜನರಿಗೆ ಇಷ್ಟೊಂದು ಆತಂಕ ನೆರೆಸ್ತಕ್ಕಂಥ ಕೊಪ್ಪಳ ಜನರಿಗೆ ಬೆಂಬಲ ಕೊಡೋದು ನಾವು ಕೂಡ ಕರೆದಿದ್ದೀವಿ ಅವರಿಗೆ ನಮ್ಮ ವೇದಿಕೆಯಿಂದ. ಅವರು ಅದಕ್ಕೆ ಒಂದು ನಾವು ಬರ್ತೀನಿ ಅಂತ ಹೇಳಿದ್ದವ್ರು ಬಿಟ್ರೆ ಇನ್ನೂ ಬಂದಿಲ್ಲ. ಒಂದು ಇನ್ನೊಬ್ಬ ನಮ್ಮ ಇವರು ಸಲಹೆಗಾರರು, ಆರ್ಥಿಕ ಸಲಹೆ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಕೂಡ ಬಂದಿಲ್ಲ. ಅವ್ರಿಗೂ ಕೂಡ ಕರೆದಿದ್ದೀವಿ. ಅವರು ಬರ್ತೀವಿ ಅಂತ ಹೇಳಿದ್ರೆ ಅವ್ರು ಕೂಡ ಇನ್ನು 2 ಜನ ಬಂದಿಲ್ಲ. ಉಳಿದವರೆಲ್ಲ ಬಂದು ಬೆಂಬಲ ಕೊಟ್ಟಿದ್ದಾರೆ. ತಮ್ಮ ನೈತಿಕ ಉಳಿದವ್ರ ಬಗ್ಗೆ ಸ್ಯಾಟಿಸ್ಫೈಡ್ ಇದ್ದೀರಿ? ಹೌದು, ಅವ್ರು ಬೆಂಬಲ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವ್ರು ಏನು ನಾವು ಕರೆದಾಗ ಈಗ ಒಟ್ಟಾಗಿ ನಾವು ಸರ್ಕಾರದ ಒಂದು ಏನಪ್ಪಾ ಒಂದು ನಡೆ ವಿರುದ್ಧ ನಾವಿಲ್ಲಿ ಹೋರಾಡೋಣ ಅಂತಂದಾಗ ಅವರೆಲ್ಲರೂ ಬೆಂಬಲಿಸಿದ್ದಾರೆ. ಅವ್ರಿಗೆ ನಾವು ಸ್ವಾಗತಿಸಿದ್ದೀವಿ.
ಬಲ್ಲ ಮೂಲಗಳಿಂದ ಈ ಪ್ರಜಾಸತ್ತಾತ್ಮಕವಾಗಿ ಈಗಿನ ಪ್ರಜಾಪ್ರಭುತ್ವದಲ್ಲಿ ಯಾವುದೋ ಒಂದು ಸಂಘಟನೆ ಹೋರಾಟ ಮಾಡ್ಬೇಕಂತಂದ್ರೆ ನಿರ್ದಿಷ್ಟ ಸ್ಥಳ ಮತ್ತು ಅಲ್ಲಿಯ ಅಧಿಕಾರಿಗಳು ಮತ್ತು ಕಾನೂನು ಸುವ್ಯವಸ್ಥೆ ಪಾಲಿಸುವ ಪೊಲೀಸರ ಹತ್ರ ಒಂದು ಪರ್ಮಿಷನ್ ಲೆಟರ್ ಅಂತ ತೆಗೆದುಕೊಳ್ಬೇಕು. ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ತಾವು ಕೂತು 96 ದಿನಗಳ ಪೂರೈಸಿರ್ತಕ್ಕಂಥ ಸ್ಥಳದಿಂದ ಯಾವುದೇ ನಿಗದಿತ ಅರ್ಜಿಯನ್ನ ಅಥವಾ ದೃಢೀಕೃತ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅಂತಕ್ಕಂಥ ಗುಮಾನಿ ಇದೆ ಸ್ಪಷ್ಟವಾಗಿ. ಇದಾಗ್ಯೂ ಸಹ ತಾವು ಹೋರಾಟ ಮುಂದುವರಿಸ್ತಾ ಇದ್ದಾರೆ ಅಂದ್ರೆ ಸ್ಥಳೀಯ ರಾಜಕಾರಣಿಗಳು ಮತ್ತು ಕಾನೂನು ಸುವ್ಯವಸ್ಥೆ ಪಾಲಿಸುವವರು ತಮ್ಮ ಸಹಕಾರ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅಲ್ವಾ? ಇಲ್ಲ, ಅವ್ರು ಸಹಕಾರ ಎಲ್ರಿಗೂ ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಬೇಕಾಗಿದೆ, ಇದು ಎಲ್ಲರದೂ ಸಮಸ್ಯೆ ಆಗಿರೋದ್ರಿಂದ ಯಾವುದೇ ತೊಡಕಿಲ್ಲ. ಈ ನಮ್ಮ ಸಮಸ್ಯೆಗೆ ಪರ್ಮಿಷನ್ ಆಗತ್ತಿಲ್ಲ. ಗಾಳಿಗೆ ಯಾರಾದ್ರೂ ಪರ್ಮಿಷನ್ ತಗೊಂತಾರ? ಉಸಿರಾಡೋದಕ್ಕೆ, ನೀರು ಕುಡಿಯೋದಕ್ಕೆ ಯಾರಾದ್ರೂ ಪರ್ಮಿಷನ್ ತಗೊಂತಾರ? ಈ ನೀರು ಗಾಳಿ ಪರಿಸರದ ಹೋರಾಟ ಅಂದ್ರೆ ಹಂಗೆ. ಆಮೇಲೆ ನಮ್ಮ ಸಂವಿಧಾನ ಏನ್ ಹೇಳುತ್ತೆ, ನಿಮಗೆ ಅನ್ಯಾಯ ಜಾಗದಲ್ಲಿ ನೀವು ಅಲ್ಲೇ ಕುಂತು ಪ್ರತಿಭಟಿಸಿದ್ರೆ ನಿಮ್ಮ ಹಕ್ಕನ್ನು ಪಡ್ಕೊಳ್ಳಿ ಅಂತ ಹೇಳುತ್ತೆ. ನಮಗೆ ನಗರಸಭೆ ಒಂದು ಆವರಣ ಇದೆಯಲ್ಲ, ಅದು 1,15,000 ಜನರ ಸ್ಥಳೀಯವಾಗಿರ್ತಕ್ಕಂಥ ಒಂದು ಅದು ಅಲ್ಲಿ ನಮ್ಮ ಸ್ಥಳೀಯ ಆಡಳಿತ. ನಾವು ಬಾಧಿತರಾಗ ಕಾರಣಕ್ಕಾಗಿ ನಾವು ಅದನ್ನ ಕೇಂದ್ರೀಕರಿಸಿಕೊಂಡು ಅವ್ರು ಕೇಳಿದ್ ಕೊಡ್ಬೇಕಂತ ನಮ್ಗೆ ಅನ್ಯಾಯ ಆಗಿದೆ, ಅಲ್ಲೇ ನಾವು ಕೂತ್ಕೊಂಡಿದ್ದೀವಿ. ಸರ್ಕಾರಕ್ಕೆ ಕೂಡ ಪತ್ರ ಬರೆದಿವಿ, ನಮ್ಗೆ ಅನುಮತಿ ಅಲ್ಲ, ನಾವು ಧರಣಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಧರಣಿ ಮುಂದುವರೆದಿದೆ. ಇನ್ನೊಂದೇನಂತಂದ್ರೆ ಈಗ 20-25 ವರ್ಷಗಳ ಹೋರಾಟದ ಬದುಕಲ್ಲಿ ಕಳೆದಿರ್ತಕ್ಕಂಥ ಗೋನಾಳ್ ಅವರು ಅಥವಾ ಸಹಚರ ಆಗಿರ್ಬೋದು, ಈಗಷ್ಟೇ ಬಲ್ದೋಟ ಕಾರ್ಖಾನೆ ಭುಗಿಲೆದ್ದ ನಂತರ ಹೋರಾಟ ಅಥವಾ ಕಾರ್ಖಾನೆ ವಿಸ್ತರಣಕ್ಕೆ ನಿಮ್ಮ ತಡೆ ಮತ್ತು ಹೋರಾಟ ಪ್ರಾರಂಭವಾಗಿರುತ್ತದೆ. ಸದರಿ ಹಿಂದಿನ ವರ್ಷಗಳ ಚರ್ಚೆ ಮಾಡೋದಾಗ್ಲಿ, ಯಾವ ಕಾರ್ಖಾನೆ ವಿಸ್ತರಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ತಾವು ಕೊಕ್ಕೆ ಹಾಕಿ ಅದನ್ನ ತಡೆ ಹಿಡಿಯಕ್ಕೆ ಪ್ರಯತ್ನ ಪಟ್ಟು ಹೋರಾಟ ಮಾಡಿದ್ರ ಅಥವಾ ಹೇಗೆ? ಖಂಡಿತವಾಗಲು 2000 ಸಂದರ್ಭದಲ್ಲಿ ವಿಮಾನ ನಿಲ್ದಾಣ ಏನು ಬಂತು ಬಲ್ಡೋಟ, ಆ ಭೂ ಏನು ಒಂದು ಖರೀದಿ ವ್ಯವಹಾರ ಇತ್ತಲ್ಲ, ಅದು ಅಕ್ರಮವಾಗಿ ರೈತರು ಒಲ್ಲದ ಮನಸ್ಸಿನಿಂದ ಇದ್ದಾಗಲೂ ಕೂಡ ಅದನ್ನ ಬಲ್ಡೋಟ ಕಂಪನಿ ಕಿತ್ತುಕೊಳ್ಳಕ್ ಮುಂದಾಯ್ತು. ಆ 2000 ಸಂದರ್ಭದಿದ್ದನು ನಾವು ಆಕ್ಟಿವ್ ಇದ್ದೀವಿ, ನಾವು ಅದರಲ್ಲಿ ನಮ್ಮ ರೈತರನ್ನ ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಸೊ 2006ರಿಂದ ಭೂ ಸ್ವಾಧೀನ ಯಾವಾಗ ಬಂತು, ಧರ್ಮಸಿಂಗ್ ಸರ್ಕಾರ ಮತ್ತು ಈಗಿನ ಸಿದ್ದರಾಮಯ್ಯನವರು ಅವಾಗ DCM, ಅವರು DCM ಒಂದು ಸಮ್ಮಿಶ್ರ ಸರ್ಕಾರ ಆ ಭೂ ಸ್ವಾಧೀನ ಮಾಡಿದಾಗ, ಆ ಭೂ ಸ್ವಾಧೀನ ಮಾಡಿದ ಮೊದಲನೇ ದಿನದಿಂದ ಅದನ್ನು ವಿರೋಧಿಸಿಕೊಂಡು ಆ ದಿನದಿಂದ ಈ ದಿನದವರೆಗೂ ಕೇಸು, ಕಟ್ಟಲೆ ಮತ್ತೆ ಕೆರೆಯ ಬಸಾಪುರ ಕೆರೆ 44 ಎಕರೆ 35 ಗುಂಟೆ ಅತಿಕ್ರಮಣ, ಅದನ್ನು ಹೈಕೋರ್ಟ್ ನಲ್ಲಿ ಹಾಕೋದ್ರ ಮೂಲಕ ನಾವು ಭೂ ಸ್ವಾಧೀನ ರೈತರಿಗೆ ಮಾತ್ರ ಅದು ಬಿಟ್ಟಂತ ವಿಚಾರ, ನೀವು ಯಾವುದೇ ಕಾರಣಕ್ಕೆ ಬಲವಂತ ಮಾಡಬಾರ್ದು ಅಂತೇಳಿ ಆ ದಿನದಿಂದ ಹೋರಾಟ ಮಾಡ್ತಾ ಬಂದಿವಿ. ಕೇಸು ಕಟ್ಟೆಗಳನ್ನ ಫೇಸ್ ಮಾಡ್ತಾ ರೈತರ ಬೆಂಬಲಕ್ಕೆ ನಿಂತಿದ್ದೀವಿ, ಅವತ್ತು ಇದ್ದೀವಿ, ಇವತ್ತು ಕೂಡ ಇದ್ದೀವಿ. ಒಂದ್ ಕಡೆ ಕಾರ್ಖಾನೆ ಬೇಕು ಅಂತ ಪರವಾಗಿ ಹೋರಾಟ ಕೂತಿರ್ತವ್ರ ಪೈಕಿ ನಿಮ್ಮ ಅಭಿಪ್ರಾಯ ಏನು ಹಾಗಾದ್ರೆ? ನಾವು ಅವರು ಭೂಮಿ ವಾಪಸ್ ತಗೊಳ್ಳೋದು ಯೋಗ್ಯ ಅಂತ, ಯಾಕಂದ್ರೆ ನಮ್ಮದು ಮೊದಲಿನ ಬೇಡಿಕೆ ಆಗಿತ್ತು, ನಾವು ಭೂಮಿ ಕೊಡಲ್ಲ ಅಂತ ನಾವು ಹೇಳಿದಾಗ ಆ ರೈತರು ನಾವು ಅವ್ರಿಗೆ ಬೆನ್ನಿ ನಿಂತಿದ್ವಿ. ಇವತ್ತು ಅವರು ಭೂಮಿ ಕೇಳ್ತಾರ ಅನ್ನೋದಾದ್ರೆ ಅವ್ರ ಬೆಂಬಲ ಯಾವತ್ತು ನಮ್ದು ಅವ್ರಿಗಿದೆ. ಯಾಕಂತ ನಮ್ಗೆ ಅವ್ರಿಗೆ ಏನು ವ್ಯತ್ಯಾಸ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಭೂಮಿ ಅವರು ಸುಮ್ಮನೆ ಕೊಟ್ಟಿಲ್ಲ, ಬಲವಂತಕ್ಕೆ ಕೊಟ್ಟಿದ್ದಾರೆ. ಅವ್ರಿಗೆ ಅನ್ಯಾಯ ಆಗಿದೆ ನಮಗೆ ಗೊತ್ತು. ಯಾಕಂದ್ರೆ ಅವರ ಹಿರಿಕರೆಲ್ಲರೂ ನಮ್ಮ ಜೊತೆಗೆ ಹೋರಾಡಿದವರು. ಈಗೇನು ಕುಂತವ್ರ ಪೈಕಲ್ಲಿ ಕಾಣ್ತಾರ, ಅವರ ಹಿರಿಕರು ನಮ್ಮ ಜೊತೆಗೆ ಹೋರಾಡಿದ್ರು. ಇನ್ನು ಕೆಲವರು ಕಾಲವಾಗಿದ್ದಾರೆ, ಅವರು ಇಲ್ಲ. ಆದ್ರೆ ಅವ್ರ ಮುಂದಿನ ನಂತರದ ಏನು ಪೀಳಿಗೆಯಲ್ಲಿ ಬಂದಾರಲ್ಲ, ಅವ್ರು ಇವತ್ತು ಕುಂತು ಕೇಳ್ತಾ ಇದಾರಲ್ಲ, ಅವ್ರ ಭೂಮಿ ಕೇಳಿ, ನಮ್ಮ ಬೆಂಬಲ ಇದೆ. ಆದ್ರೆ ಕಾರ್ಖಾನೆ ಸ್ಥಾಪನೆ ಆಗ್ಲಿ ಅಂದ್ರೆ 1.5 ಲಕ್ಷ, ಒಂದು ನಗರ, 2 ನಗರ ಪಟ್ಟಣಗಳ ಇದನ್ನ ಅಪಾಯ ಐತಲ್ಲ, ಅದು ಅವರಿಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ನಮ್ದೊಂದು ಸಂದೇಶ ಇದೆ. ವ್ಯವಸ್ಥಿತವಾಗಿ ಹೇಳ್ಬೇಕಂತಂದ್ರೆ ಒಬ್ಬ ಹೋರಾಟಗಾರ ಇರಲಿ ಅಥವಾ ಒಂದು ವ್ಯವಸ್ಥೆ ಇರಲಿ ಅಥವಾ ಒಂದು ಆಡಳಿತ ವಿರುದ್ಧ ಅಥವಾ ಪರನೇ ಇರಲಿ, ಯಾವುದೇ ಒಂದು ಬಣ ಅದರ ವಿರುದ್ಧ ಅಥವಾ ವ್ಯವಸ್ಥೆಯ ಒಂದು ವಿರುದ್ಧ ಆಗಲಿ ಅಥವಾ ಸಕ್ಷಮವಾಗಿ ಕೆಲವು ಅವ್ಯವಸ್ಥೆಗಳ ವಿರುದ್ಧವಾಗಿ ತೊಡೆತಟ್ಟಿ ನಿಂತ ಸಂದರ್ಭ ಸಮಾಜದಲ್ಲಿಯೇ 2 ಶಕ್ತಿ ಉದ್ಭವಿಸ್ತವೆ, 2 ಬಣಗಳ ಅನ್ಕ ಎಕ್ಸಾಂಪಲ್, ಒಂದು ಪರ ಒಂದು ವಿರೋಧ ಚರ್ಚೆಗಳಾಗದೆ. ಈಗ ಗೋನಾಳ್ ಅವರಾಗ್ಲಿ ಅಥವಾ ಸಹಚರರ ಪೈಕಿ ಆಗ್ಲಿ 100 ದಿನಗಳವರೆಗೂ ಹೋರಾಟ ಕೂತ್ಕೊಂಡಿದ್ದಾರೆ ಅಂದ ಬಳಿಕ ಎಲ್ಲೋ ಒಂದ್ ಕಡೆ ನಾವು ಕಂಡಂತ ಗುಮಾನಿಗಳು ಇದ್ದೇ ಇರುತ್ತೆ. ಸಮನ್ವಯ ನಮ್ಮ ಬಗ್ಗೆ ಇರುತ್ತೆ, ನಿಮ್ ಬಗ್ಗೆ ಎಲ್ಲರ ಬಗ್ಗೆ. ವ್ಯವಸ್ಥಿತವಾಗಿ ಯಾವುದೋ ಒಂದು ಷಡ್ಯಂತ್ರದ ಮೇಲೆ ಯಾವುದೋ ಒಂದು ಬೇಡಿಕೆಗಾಗಿ ಹಠಕ್ಕೆ ಬಿದ್ದಿರ್ತಕ್ಕಂಥ ಮಾತುಗಳು ಬರೋದು ಸಹಜ. ಈ ತರ ಬಂದಿದಾವ ಅಥವಾ ಬರ್ಬೋದಾ, ಅಥವಾ ಬಂದ್ರೆ ಯಾವ ತರ ಅದನ್ನ ಫೇಸ್ ಮಾಡ್ತೀರಿ ಅಂತ? ಈಗ ಇದು ಹೊಸದಲ್ಲ ನಮಗೆ. ಈ ತರದ ಆಫರ್ಗಳು ಮೊದಲನೇ ದಿನದ ಬಸಾಪುರ ಕೆರೆ ಹೋರಾಟ ಯಾವತ್ತು ಆರಂಭ ಮಾಡಿವಿ ಅವತ್ತೇ ಆ ಪ್ರಯೋಗನ ಕಂಪನಿ ಮಾಡಿ ನೋಡಿ. ಕಂಪನಿ ನಾವು ಕೊಡಂತ ಆಫರ್ಗಳಿಗೆ ನಾವು ತಲೆಬಾಗಿತ್ತಂದ್ರೆ ನಾವು ಹೋರಾಟನ ಮುನ್ನಡೆಸಿದ್ವಿ. ಇವತ್ತಿಗೂ ಹೈಕೋರ್ಟ್ ನಲ್ಲಿ ನಾವು ಕೆರೆನ ಗೆದ್ಕೊಂಡಿದ್ದೀವಿ.
ಬಸಾಪುರ ಕೆರೆಯನ್ನು ಗೆದ್ಕೊಂಡಿದ್ದೀವಿ. ಆ ಬಸಾಪುರ ಕೆರೆಯನ್ನು ಗೆದ್ದದ್ದನ್ನ ಒಂದೇ ಉದಾಹರಣೆ ಇಟ್ಕೊಂಡು ಹೇಳ್ಬೋದು ನಾವು. ಅದನ್ನ ಗುಂಡಗಿರಿ ಮಾಡಿ ಒಳಗಡೆ ಇಟ್ಕೊಂಡಿದೆ ಕಂಪನಿ. ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ ಜಿಲ್ಲಾ ಆಡಳಿತ. ಅದು ನಮಗೆ ಸಾರ್ವಜನಿಕವಾಗಿ ಅರ್ಜಿದಾರರಿಗೆ ಗ್ರಾಮಸ್ಥರಿಗೆ ಬಿಟ್ಟುಕೊಡು ಅಂತ ಹೇಳಿದ್ರ. ಈಗ ನಾವು ರಾಜಿ ಆಗೋದಿತ್ತಂದ್ರ ಅವ್ರು ಕೊಡಂತ ಆಫರ್ಗಳಿಗೆ ನಾವು ಮಣಿಯೋದಿತ್ತಪ್ಪ ಅಂದ್ರ ಖಂಡಿತವಾಗಲು ಚಳವಳಿ ಮುಂದಕ್ಕೆ ಬರ್ತಿದ್ದಿಲ್ಲ, ಅಲ್ಲೇ ಸ್ಥಗಿತ ಆಗ್ತಿತ್ತು. ಆ ಎಲ್ಲಿವರೆಗೆ ಮುಂದುವರೆದಿದೆ ಅಂತಂದ್ರೆ ಇವತ್ತು 54,000 ಕೋಟಿ ಎಲ್ಲರನ್ನ ಬೆದರಿಸ್ತಿರಲ್ಲ, ಇವತ್ತು 1.5 ಲಕ್ಷ ಜನರನ್ನ ಬೆದರಿಸ್ತಂತ ಬರ್ತಾ ಇದಾರಲ್ಲ, ಇದು ಸಾಧ್ಯವಾಗದ ಮಾತು. ಈ ನಿಶ್ಚಲ ನಮಗೆ ನಂಬಿಕೆ ಇದೆ. ಯಾಕಂತಂದ್ರೆ ಅವ್ರ ಗ್ರಾಮನ ಎದುರಿಸಿರ್ಬೋದು, ಹಳ್ಳಿನ ಎದುರಿಸಿರ್ಬೋದು, ಅಲ್ಲಿರ್ತಕ್ಕಂಥ ಕೆಲವು ಅಮಾಯಕರನ್ನ ಎದುರಿಸಿರ್ಬೋದು. 1.5 ಲಕ್ಷ ಜನ ನಗರದವ್ರನ್ನ ಎದುರ್ಸಕ್ಕಾಗಲ್ಲ. ಇದನ್ನ ಬಲ್ಡೋಟ ಅರ್ಥ ಮಾಡ್ಕೋಬೇಕು. ಸೊ ಒಟ್ಟಾರೆ ಇನ್ನೊಂದೇನಂತಂದ್ರೆ, ಈಗ ಕಾರ್ಖಾನೆ ವಿಸ್ತರಣೆ ಮತ್ತು ಮಾಲಿನ್ಯ ವಿಸ್ತರಣೆ ಬೇಡ ಅನ್ನೋಕ್ಕೆ ತಾವೇನು ದಿಟ್ಟ ಹೆಜ್ಜೆ ಇಟ್ಕೊಂಡು 100 ದಿನಗಳವರೆಗೂ ಹೋರಾಟ ಕೂತ್ಕೊಂಡಿದ್ದೀರಿ. ಇದಕ್ಕೆ ಸ್ಥಳೀಯ ರಾಜಕಾರಣಿಗಳು ಎಲ್ಲರ ಸಹಕಾರ ಇದೆ, ಹಾಗಾದ್ರೆ ಬೆಂಬಲ ಇದೆ ಹಾಗಾದ್ರೆ? ಮೇಲ್ನೋಟದಲ್ಲಿ ನಮ್ಗೆ ಯಾರು ವಿರೋಧ ಮಾಡಿಲ್ಲ. ಅದನ್ನ ನಾವು ಸುಮ್ಮನೆ ಇಂಥವ್ರು ವಿರೋಧ ಮಾಡಿದ್ರೆ ಅನ್ನೋದಾಗಿರ್ಲಿ, ಇಂಥವ್ರು ಬೆಂಬಲ ಇಲ್ಲ ಅನ್ನೋದಾಗಿರ್ಲಿಲ್ಲ. ಶ್ರೀಗಳ ವೇದಿಕೆಯಲ್ಲಿ ಯಾವ ತರ ರಾಜಕಾರಣಿಗಳಿದ್ರು ಆ ಬೆಂಬಲ ನಮಗೂ ಕೂಡ ಮುಂದುವರೆದಿದೆ ಅಂತ ನಾವು ಅನ್ಕೊಳ್ತಾ ಇದ್ದೀರಾ ಅಥವಾ ಆಗ್ತಾ ಇದೆ? ಅನ್ಕೊಳ್ತಾ ಇದ್ದೀವಿ. ಆದ್ರೆ ಇನ್ನು ನಮಗೆ ತಕರಾರಿದೆ. ಯಾಕಂತಂದ್ರೆ ಶ್ರೀಗಳು ಆ ದಿನ ಹೇಳಿದ್ರು, ನೀವು ಬೇಗ ಆದೇಶ ತಗೊಂಡು ಬನ್ನಿ, ಜನ ಮನೆಗೆ ಹೋಗ್ಲಿ, ಅವರು ತಮ್ಮ ಬದುಕಿಗಾಗಿ ನಾನು ಮಠಕ್ಕೆ ನನ್ನ ಕರ್ತವ್ಯಕ್ಕೆ ನಾನು ಹೋಗ್ತೀನಿ, ಬೇಗ ಆದೇಶ ತಗೊಂಡು ಬರ್ರಿ ಅಂತ ಹೇಳಿದ್ರು. ಆದೇಶ 1 ವರ್ಷ ಕ್ರಮಿಸಕ್ ಬಂತು, ಇನ್ನೂ ತಂದಿಲ್ಲ. ಅದು ಬೇಗ ತಂದ್ರೆ ಅವ್ರು ಇನ್ನಷ್ಟು ನಮಗಲ್ಲ ಜನರಿಗೆ ಹತ್ರ ಆಗ್ತಾರೆ. ನಮ್ಮ ಜೊತೆಗಿದ್ದಂಗೆ ಅಷ್ಟೇ ಅಲ್ಲ, ಜನರಿಗೆ ಇನ್ನಷ್ಟು ಹತ್ತಿರ ಆಗ್ತಾರೆ ರಾಜಕಾರಣಿಗಳು. ಸೊ ಆಲ್ರೆಡಿ ರೀಚ್ ಆದಂಗೆನಾ ಹೆಂಗೆ? ಈಗ ರೀಚ್ ಅಂದ್ರೆ ಅವ್ರ ಕೈಯಲ್ಲಿದೆ. ಈಗ ಬಹುತೇಕ 95 ದಿನಗಳವರೆಗೂ ಸಹ ಇವತ್ತೇನು ಜಂಟಿ ಕ್ರಿಯಾ ಒಂದು ವೇದಿಕೆ ಸಿದ್ಧಗೊಳ್ತಾ ಇದೆ. 95 ದಿನಗಳವರೆಗೂ ಬಂದಿದ್ದಿಲ್ಲ. 96ನೇ ದಿನಕ್ಕೆ ನಿಮ್ ಜೊತೆ ಮರ್ಜ್ ಆಗ್ತಾ ಇದೆ ಶ್ರೀಗಳ ಒಂದು ಪರಿಸರ ಸಂರಕ್ಷಣಾ ವಿತರಕ್ಷಣಾ ವೇದಿಕೆ ಅಂತಕ್ಕಂಥದ್ದು. 95 ದಿನಗಳ ಬರಲಿಲ್ಲ, ಈಗ 96ನೇ ದಿನಕ್ಕೆ ಬರ್ತಾ ಇದೆ. ಏನಿದ್ರಲ್ಲಿ ಅರ್ಥ? ಇಲ್ಲ, ಅದು ನಿಮಗೆ ಸ್ವಲ್ಪ ತಪ್ಪು ಮಾಹಿತಿ ಇದೆ ಅಂತ ಅನ್ಕೊಳ್ತೀನಿ. ಯಾಕಂತಂದ್ರೆ ನಾನು ನಿಮಗೆ ಜಂಟಿ ಕ್ರಿಯೆ ವೇದಿಕೆ ಇವತ್ತು ಹುಟ್ಲಿಲ್ಲ. ಯಾಗ ಬಂದ್ ಕರೆ ಇತ್ತು, ಬಂದ್ ಕರೆಯನ್ನ ಪರಿಸರ ಹಿತರಕ್ಷಣಾ ವೇದಿಕೆ ಮೇಲೆ ನಡೆದೋಯ್ತು. ಅದರಲ್ಲಿ ನಾವು ಸಹ ಭಾಗಿದಾರರಾಗಿದ್ವಿ, ಆದ್ರೆ ಜಂಟಿ ಆಗಿದ್ದಿಲ್ಲ. ತದನಂತರದಲ್ಲಿ ಇವರ ನಡೆಯನ್ನ ಗಮನಿಸೋ ನಿಟ್ಟಿನೊಳಗ ಏನು ಪರಿಸರ ಹಿತರಕ್ಷಣಾ ವೇದಿಕೆ ಕಾಯ್ತಾ ಇತ್ತು. ಯಾವಾಗ ಇದು ವಿಳಂಬ ಆಗ್ತಾ ಇದೆ ಅಂತ ಗೊತ್ತಾಯ್ತಲ್ಲ, ಸರ್ಕಾರದ ಆದೇಶ ಬರೋದ್ರಲ್ಲಿ ವಿಳಂಬ ಆಗೋ ಕಾರಣಕ್ಕೆ ನಾವು ಜಂಟಿಯಾಗಿ, ನಾವು ಕೊಪ್ಪಳದ ಜನ ನಾವು 2 ಭಾಗಿಲ್ಲ, ಈ ವಿಚಾರದಲ್ಲಿ ನಾವೆಲ್ಲರೂ ಒಂದೇ. ಆ ಕಾರಣಕ್ಕೆ ಒಂದೇ ಆಗೋಣ ಅಂತಕ್ಕಂಥ ಒಂದು ಸಂದರ್ಭ ಬಂತು. 1.5-2 ತಿಂಗಳಲ್ಲೇ ಮತ್ತೆ ನಾವು ಜೊತೆ ಆಗಿದ್ವಿ. ಅಂದ್ರೆ ಏಪ್ರಿಲ್ ಇಂದಲೇ ನಾವು ಜಾಯಿಂಟ್ ಆಪರೇಷನ್ ಮಾಡ್ತಾ ಇದೀವಿ. ಏಪ್ರಿಲ್ ಇಂದ ಮಾಡ್ತಾ ಇದ್ವಿ. ಏಪ್ರಿಲ್ ಇಂದ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇದೀವಿ. ಮೇದಂತೂ ಓಪನ್ ಪ್ರೋಗ್ರಾಮ್ ಮಾಡಿದ್ವಿ, ಮಾನವ ಸರಪಳಿನ ಕೂಡ ಮಾಡಿದ್ವಿ. ಆ ನಂತರದಲ್ಲಿ ಮಾಡ್ತಾ ಮುಂದೆ ಬಂದು ರುಟೀನ್ ನಾವು ಮೀಟಿಂಗ್ ಗಳನ್ನ ಸಂಘಟಿಸ್ತಾ ಬಂದಿವಿ. ರುಟೀನ್ ಮೀಟಿಂಗ್ ನಲ್ಲಿ ನಾವು ಅವ್ರ ಒಟ್ಟಿಗೆ ಇರುವಾಗ ಇದು ಪ್ರಶ್ನೆನೇ ಬರೋದಿಲ್ಲ. ನೇರವಾಗಿ ಹೇಳ್ಬೇಕಂದ್ರೆ ಪರೋಕ್ಷ ಅಥವಾ ಪ್ರತ್ಯಕ್ಷವಾಗಿ ಶ್ರೀಗಳು ಸಹಕರಿಸ್ತಾ ಇದ್ದಾರೆ, ತಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಏನಾದ್ರು? ಅವರ ಆಶೀರ್ವಾದ ಅಷ್ಟಲ್ಲ, ಅವ್ರ ಮಾರ್ಗದರ್ಶನ ಕೂಡ ಇದೆ. ಎಕ್ಸಾಕ್ಟ್ಲಿ, ಇದು ಆಕ್ಚುಲಿ ಜನರಿಗೆ ಬೇಕಾಗಿರೋದು. ಶ್ರೀಗಳು ಸುಮ್ಮನಾದ್ರು ಅಂತ ಮಾತುಗಳಿಲ್ಲ, ಕೆಲವೊಂದು ಧೋರಣೆಗಳಿದ್ದು. ಹಾಗಾದ್ರೆ ಶ್ರೀಗಳ ಮಾರ್ಗದರ್ಶನ ನಿಮ್ ಹಿಂದಿದೆ ಯಾವಾಗ? ಅವರು ಎಲ್ಲ ಶಾಲಾ ಕಾಲೇಜ್ ಇನ್ಸ್ಟಿಟ್ಯೂಟ್ಗಳಿಂದ 7 ದಿನ ಪ್ರತಿ ದಿವಸ 2 ಬಸ್ ಕಳಿಸಿ ನಮ್ಮ ಧರಣಿಯ ಭಾಗವಾಗಿ ವಿದ್ಯಾರ್ಥಿಗಳನ್ನ ಮತ್ತು ಕಾಲೇಜು ಸಿಬ್ಬಂದಿಗಳನ್ನೆಲ್ಲ ಇದರಲ್ಲಿ ಅವರು ನಮಗೆ ಜೊತೆ ಮಾಡಿದ್ದಾರೆ. ಆಮೇಲೆ ಅವ್ರ ಭಕ್ತ ಬಳಗ ಐತಲ್ಲ, ಒಂದು ಸಣ್ಣ ಸಂಸ್ಥೆ ಸಹಿತ ಬಿಟ್ಟಿಲ್ಲ. ಅಷ್ಟು ಜನ ನಮ್ಮ ಭಕ್ತ ಬಳಗ, ಸಣ್ಣ ಸಂಸ್ಥೆಯವರು ಕೂಡ ಬಂದು ನಮ್ಮ ಏನಪ್ಪಾ ಅಂದ್ರೆ ಸತ್ಯಾಗ್ರಹದ ಭಾಗವಾಗಿದ್ದಾರೆ. ಶ್ರೀಗಳು ಬರೀ ಅವರು ಆಶೀರ್ವಾದ ಅಷ್ಟೇ ಅಲ್ಲ, ಅವರ ಮಾರ್ಗದರ್ಶನ, ಗಂಭೀರ ಮಾರ್ಗದರ್ಶನ. ಕೊನೆಯದಾಗಿ ಏನಂತಂದ್ರೆ, ಆ 100 ದಿನಗಳನ್ನ ಪೂರೈಸಿದ ಬಳಿಕ 100ನೇ ದಿನಕ್ಕೆ ಇಲ್ಲಿಗೆ ನಿಮ್ಮ ಹೋರಾಟ ಅಂತಕ್ಕಂಥದ್ದು ಯಾವ ರೀತಿಯ ರೂಪರೇಷೆ ಪಡ್ಕೊಳ್ಳುತ್ತೆ ಅಂತ ನಾವು ಕಾಯ್ದು ನೋಡ್ತೀವಿ. ಆಕ್ಚುಲಿ ಈಗ ಜನಪ್ರತಿನಿಧಿಗಳಿಗೆ ಇದರ ಒಂದು ಜವಾಬ್ದಾರಿ ದೊಡ್ಡದಿದೆ. ಈಗ ಸರ್ಕಾರ ಅಥವಾ ನಮ್ಮನ್ನೆಲ್ಲರನ್ನ ತಿರಸ್ಕರಿಸೋ ಮಟ್ಟಕ್ಕಿದೇನೋ, ಇಲ್ಲಿರ್ತಕ್ಕಂಥ ಶಾಸಕರನ್ನ, ಸಂಸದರನ್ನ, ಸಲಹೆಗಾರನ, ಸಚಿವರನ್ನ ಇವ್ರ ಮಾತು ಕೇಳ್ತಾ ಇಲ್ಲನೋ, ಇದೇನಾದ್ರೂ ಹೇಳ್ಬೇಕು. ಅವ್ರು ಹೇಳ್ತಾ ಇಲ್ಲ. ಒಂದ್ ವೇಳೆ ಸರ್ಕಾರ ಇದನ್ನ ಮಾಡಕ್ಕಾದ್ರೆ ಯಾಕೆ ಕಾಯ್ತಾ ಇದೆ ಅಂತಕ್ಕಂಥದ್ದು. ಯಾಕಂದ್ರೆ ನಮಗೆ ಆತಂಕ ಹೆಚ್ಚಾಗಿದೆ. ಯಾಕಂದ್ರೆ ಇಲ್ಲಿ ನಾವು ನಿಂತಿದೆ ಅಂತ ಹೇಳ್ತೀವಿ, ಒಳಗಡೆ ಏನು ಮುಖ್ಯಮಂತ್ರಿಗಳ ಒಂದು ಆದೇಶಕ್ಕೆ ಒಳಗಡೆಗೆ 200 ಬೋರ್ಗಳನ್ನ ನಾಳೆ ತಮ್ಮ ತ್ಯಾಜ್ಯನ ಬೋರ್ವೆಲ್ಗಳಿಗೆ ಇಳಿಸೋದಕ್ಕೆ ಬೋರ್ವೆಲ್ ಕೊರೆಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಇದೆ. ಬಲ್ಡೋಟ ಕಂಪನಿ ಸುದ್ದಿ ಇದೆ, ಆದ್ರೆ ನಾವು ನೋಡಿಲ್ಲ. ಇದು ಹೊರಗಡೆ ಇರ್ತಕ್ಕಂಥ ಸುದ್ದಿ. ಇದು ಕೆಲವರು ಓಪನ್ ಮೀಟಿಂಗ್ ನಲ್ಲಿ ಮಾತಾಡಿದ್ದಾರೆ. ನಮ್ಮ 31 ಮೀಟಿಂಗ್ ನಲ್ಲಿ ವಕೀಲರೊಬ್ರು. ಯಾಕಂತಂದ್ರೆ ಇದು ಏನಾದ್ರೂ ಸತ್ಯ ಆಗಿತ್ತಂದ್ರೆ ಮತ್ತೊಂದು ಕಡೆಗೆ ಇದ್ರ ಅಗತ್ಯನೇ ಇದ್ದಿಲ್ಲ. ಈಗ ಅಲ್ಲಿ ಒಂದು ಪರ್ಯಾಯ ಹೋರಾಟ ಮಾಡ್ತಾ ಇದ್ದಾರೆ ರೈತರ ಭೂಮಿ
ಅವ್ರು ಕೇಳಿದ್ರೆ ಮತ್ತೆ ರೈತರ ಭೂಮಿ ಕೇಳಕ್ ಮುಂದೆ ಆದ್ರೆ ಅವ್ರು ಸಂತೋಷದಿಂದ ಸ್ವೀಕಾರ ಮಾಡಿ ಬಿಡ್ಬೇಕು ಕಂಪನಿ. ಅದನ್ನ ಬಿಟ್ಟು ಕಂಪನಿ ಸ್ಥಾಪನೆ ಮಾಡಿ ಅಂತ ಇವ್ರದ ಕಂಪನಿ ಅದು ಧ್ವನಿನ ಅದು ಕಂಪನಿ ಸ್ಥಾಪನೆ ಮಾಡಿದ್ರೆ ಕಂಪನಿ ಧ್ವನಿ ಮಾತ್ರ ಆಗಕ್ಕೆ ಸಾಧ್ಯತೆ ಇದೆ ಅದು. ಅದರ ಭೂಮಿ ರೈತನ ಧ್ವನಿ ಅಲ್ಲ ಅದು. ಯಾಕಂತಂದ್ರೆ 2011ರಲ್ಲಿ ಈಗಿರ್ತಕ್ಕಂಥ ಒಂದು ಪೈಲಟ್ ಯೂನಿಟ್ ಆಪರೇಟ್ ಆಗ್ತಾ ಇದೆ. 2011ರಿಂದ 2025 ಯಾಕೆ ನೌಕರಿ ಕೊಟ್ಟಿಲ್ಲ? ಕೊಡ್ಬೋದಿತ್ತಲ್ಲ, ಅದು ಬಲ್ಡೋಟದ್ದಲ್ವಾ? ಅಂದ್ರೆ ನಿಮ್ಮ ನೇರ ವಾದ ಬಲ್ದೋಟ ವಿರುದ್ಧ ಅಷ್ಟೇ, ಹೌದು, ಗಂಭೀರವಾಗಿ ಬೇರೆ ಕಾರ್ಖಾನೆಗಳವಾಗಿ ಇಲ್ಲ. ಬೇರೆ ಕಾರ್ಖಾನೆಗಳ ಮೇಲಿದೆ. ಕೇಂದ್ರೀಕರಣಗೊಂಡ ಕಾರಣಕ್ಕಾಗಿ 20 ಹಳ್ಳಿಗಳು ಇವತ್ತು ಅಲ್ಲಿ ಪ್ರತಿಯೊಂದು ಓಣಿಯಲ್ಲಿ ವಾರಕ್ಕೆ ಒಂದು ಸಾವಾಗ್ತಾ ಇದೆ, ಕ್ಯಾನ್ಸರ್ ತನಕ. ಇಲ್ಲ, ನಿಮ್ ಟ್ಯಾಗ್ಲೈನ್ ಹಾಕಿದ್ರಿ, ಅಲ್ಲಿ ಹೋರಾಟ ಕುತ್ಕೊಂಡಿದೆ. ಹೌದು, ಎಕ್ಸ್ ಇಂಡಿಯಾ, ಮುಕುಂದು, ಆಮೇಲೆ ಇನ್ನೇನು ಉಳಿದಿರ್ತಕ್ಕಂಥ ಫ್ಯಾಕ್ಟರಿಗಳಿದೆ, ಕಲ್ಯಾಣಿ, ಕಿರ್ಲೋಸ್ಕರ್, ಇವೆಲ್ಲ ಫ್ಯಾಕ್ಟರಿಗಳ ಹೆಸರು ಹಾಕಿದ್ರಿ. ಅಂದ್ರೆ ಕಾರ್ಖಾನೆಗಳು ಆಲ್ರೆಡಿ ಎಸ್ಟಾಬ್ಲಿಷ್ಡ್, ದೇ ಆರ್ ಕಂಪ್ಲೀಟ್ ಅಗೇನ್ ಒಂದು 15 to 20 years ನಿಯರ್. ಆದ್ರೂ ಸಹ ವಿಸ್ತರಣೆ ಬೇಡ ಅನ್ನುವ ನಿಮ್ಮ ಹೋರಾಟದ ಪ್ರತಿ ಎಳೆಯ ಪದದಲ್ಲೂ ಬಲ್ದೋಟ ಬಿಟ್ರೆ ಬೇರೆ ಕಾರ್ಖಾನೆಗಳು ಬರ್ತಾ ಇಲ್ಲ ಅನ್ನೋದು ಒಂದು ಸ್ಪಷ್ಟವಾಗಿ. ಈಗ ನಮಗೆ ಎಲ್ಲ ಹಳ್ಳಿಗಳನ್ನ ಧ್ವಂಸ ಮಾಡಿ 20 ಹಳ್ಳಿಗಳನ್ನ ಧ್ವಂಸ ಮಾಡಿ ಎಲ್ಲಾ ಫ್ಯಾಕ್ಟರಿಗಳು ಅತಿಕ್ರಮಣ ಮಾಡಿ ಎಲ್ಲ ಕಬ್ಜಾ ತಗೊಂಡ್ಬಿಟ್ಟಿದೆ. ಅಲ್ಲಿ ಒಂದು ಕಂಪನಿಯನ್ನ 10 ಹಳ್ಳಿ ಸೇರಿಸಿದ್ರು ಅಷ್ಟು ಎದುರ್ಸಕ್ಕಾಗಲ್ಲ, ಆ ಸ್ಥಿತಿ ಅವ್ರದ್ದು ಮೊನೋಪಲಿ ಸ್ಟಾರ್ಟ್ ಐತಿ. ಆದ್ರೆ ಈ ಕಾರ್ಖಾನೆ ಏನಂತಂದ್ರ ಅದನ್ನು ನೋಡಿಬಿಟ್ಟು ಹಳ್ಳಿ ಜನನೇ ಹೇಳಕ್ಕಾಗಲ್ಲ, 1.5 ಲಕ್ಷ ಜನ ನನ್ನ ಇವ್ರೇನ್ ಹೇಳ್ತಾರನ್ನ ಹೇಳ್ಬಿಟ್ಟು ದಾಡ್ಸತನ ಇದೆಯಲ್ಲ, ಅದು ಒಂದು ಕಡೆಗೆ. ಆಮೇಲೆ ಆ ಕಾರ್ಖಾನೆಗಳದಿದೆಯಲ್ಲ, ಆ ಕಾರ್ಖಾನೆಗಳು ಯಾವುದೇ ಕಾರಣಕ್ಕ ಅಲ್ಲಿ ಆಗ್ತಕ್ಕಂಥ ಮಾಲಿನ್ಯ ನಿಯಂತ್ರಣಕ್ಕೆ ತರಬೇಕಂತ ಶ್ರೀಗಳು ಕೂಡ ಹೇಳಿದ್ದಾರೆ. ನೀವು ಜಪಾನ್ ಮಾಡದೇ ಇದ್ರು ಪರವಾಗಿಲ್ಲ, ನಮ್ಮನ್ನ ಜೋಪಾನ್ ಮಾಡ್ರಿ, ಜೋಪಾನ್ ಮಾಡ್ರಿ. ಯಾಕೆ ಜೋಪಾನ್ ಮಾಡ್ರಿ ಅಂದ್ರೆ ಈಗಿನ ಕಾರ್ಖಾನೆಗಳಿಂದ ಆಗ್ತಕ್ಕಂಥ ಮಾಲಿನ್ಯ ಅದನ್ನ ನಿಯಂತ್ರಣಕ್ಕೆ ಬರಲೇಬೇಕು. ನೀವ್ ಏನ್ ಅಳವಡಿಸ್ತಿರೋ ಗೊತ್ತಿಲ್ಲ. ಒಂದು ವೇಳೆ ನಮ್ಮ ಘೋಷಣೆ ಏನಂತಂದ್ರೆ ನಿಮಗೆ ಮಾಲಿನ್ಯನ ನಿಯಂತ್ರಣ ಮಾಡಕ್ ಆಗದೆ ಇದ್ರೆ ಪರ್ಯಾಯ ಏನು? ಬಂದ್ ಮಾಡಿ, ಉಳಿಯುತ್ತೆ. ನಿಮ್ದು ಎರಡೇ ವಾದ. ಹೌದು, ಈಗಿರುವ ಫ್ಯಾಕ್ಟರಿಗಳೇನಿದೆ ಕೊಪ್ಪಳದಲ್ಲಿ ಎಸ್ಟಾಬ್ಲಿಷ್ ಆಗಿದೆ, ಮಾಲಿನ್ಯ ನಿಯಂತ್ರಣ ಮಾಡ್ಲೇಬೇಕು. ಮಾಡದೇ ಇದ್ರೆ ಕಾರ್ಖಾನೆ ಬಂದ್ ಮಾಡಿ, ಎಕ್ಸೆಪ್ಟ್ ಬಲ್ದೋಟ, ಎಕ್ಸೆಪ್ಟ್ ಬಲ್ಡೋಟ ಅಲ್ಲ, ಇನ್ಕ್ಲೂಡಿಂಗ್ ಬಲ್ಡೋಟ. ಅಂದ್ರೆ ಮಾಲಿನ್ಯ ನಿಯಂತ್ರಣನೇ ಈಗ ಒಂದೇ ಯೂನಿಟ್ ಇದೆಯಲ್ಲ, ಅದು ಕೂಡ ಮಾಲಿನ್ಯ ಮಾಡ್ತಾ ಇದೆ, ಅದು ನಿಯಂತ್ರಣಕ್ಕೆ ಬರಬೇಕು. ಗ್ರಾಮಾಂತರ ಪ್ರದೇಶದ ಯೂನಿಟ್ಗಳು ನಿಯಂತ್ರಣಕ್ಕೆ ಬರಬೇಕು. ಆಮೇಲೆ ವಿಸ್ತರಣೆ ಅಂತ ಆಗಲೇಬಾರ್ದು, ಹೊಸ ಯೂನಿಟ್ಗಳು ಬರಲೇಬಾರ್ದು. ಆಮೇಲೆ ಕಾರ್ಖಾನೆಗಳು ಬಂದ್ರೆ ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥ, ಹವಾಮಾನ ಕೆಡಿಸ್ಲಾರ್ತಕ್ಕಂಥ ಇಂಥ ಕಾರ್ಖಾನೆಗಳು ಉದ್ಯೋಗ ಸೃಷ್ಟಿಸ್ತಕ್ಕಂಥ ಇದು ಬರ್ಲಿ. ಯಾವ್ದು ಬರ್ಲಿ? ನಮ್ಮ ಗಾರ್ಮೆಂಟ್ಸ್ ಬರ್ಲಿ, ಆಟೋಮೊಬೈಲ್ ಇಂಜಿನಿಯರಿಂಗ್ ಬರ್ಲಿ, ಬಾಡಿ ಬಿಲ್ಡಿಂಗ್ ಬರ್ಲಿ, IT ಬರ್ಲಿ, ಫುಡ್ ಪಾರ್ಕ್ ಬರ್ಲಿ. ನಾವೇನ್ ಬೇಡ ಅಂತೀವಿ? ನಾವು ಕಾರ್ಖಾನೆಗಳ ವಿರೋಧಿಗಳಲ್ಲ, ಅಭಿವೃದ್ಧಿ ವಿರೋಧಿಗಳಲ್ಲ, ಎಂಪ್ಲಾಯ್ಮೆಂಟ್ ಮಾಲಿನ್ಯ ವಿರೋಧಿ. ಮಾಲಿನ್ಯ ಅಂದ್ರೆ ಜೀವ ತೆಗಿತಾ ಇದೆ ಆ ಮಟ್ಟಕ್ಕೆ. ಆ ಜೀವ ಉಳಿಬೇಕಂದ್ರೆ ನಿಮ್ಮ ಮಾಲಿನ್ಯ ನಿಯಂತ್ರಣ ಮೊದಲು ಆಗದೇ ಇದ್ರೆ ಅವನ್ನ ನೀವು ಬಂದ್ ಮಾಡಿ. ಒಂದ್ ರೀತಿ ಅತಿಯಾದ್ರೆ ಅಮೃತನ ವಿಷಯ ಅಂತ. ಡೆಫಿನೆಟ್ಲಿ ಇವತ್ತು ಮಾಲಿನ್ಯ ನಿಯಂತ್ರಣ ವಿಚಾರ ಕುರಿತು ದಿಟ್ಟ ಹೆಜ್ಜೆ ಇಟ್ಟಿರ್ತಕ್ಕಂಥ ಗೋನಾಳ್ ಮತ್ತು ಅವರ ಸಂಘಟನೆ ಏನಿದೆ, ಇವತ್ತಿಗೆ 96 ದಿನ ಆಯಿತು. ಇನ್ನು 3-4 ದಿನ ಕಳೆದ್ರೆ 100 ದಿನ ಪೂರೈಸುತ್ತೆ. ನಂತರ ಮುಂದೊಂದು ಸಮಾವೇಶ ಮತ್ತು ಏನು ಎಕ್ಸೆಟ್ರಾ ಒಂದು ರೂಪಿಸಿಕೊಳ್ಳೋ ಒಂದು ದಾರಿಯಲ್ಲಿದ್ದಾರೆ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ಇದರ ಜೊತೆಗೆ ನೇರ, ನಿಷ್ಠುರ, ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್.